So hello everyone, my name is Irfan. I am a maths lecturer. Usually ನಾನು ಇಂಗ್ಲಿಷ್ ಅಲ್ಲಿ ಟೀಚ್ ಮಾಡೋದು, ಬಟ್ ಕನ್ನಡ ಮೀಡಿಯಂ ಮತ್ತೆ ಗೌರ್ಮೆಂಟ್ ಪಿ ಯು ಕಾಲೇಜಲ್ಲಿ ಮಕ್ಕಳಿಗೋಸ್ಕರ ಇವೆಲ್ಲ ಕ್ಲಾಸಸ್ ನಾನು ಕನ್ನಡದಲ್ಲಿ ಮಾಡ್ತಿದ್ದೀನಿ. ಓಕೆ, ಸೊ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಕ್ವಶನ್ಸ್ ಮಾಡಿಸಿದ್ದೆ. ಓಕೆ, ನಾರ್ಮಲ್ ಆಗಿ ನಾನು ಏನ್ ಮಾಡ್ತಿದ್ದೆ ಅಂದ್ರೆ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ ಮತ್ತೆ 5 ಮಾರ್ಕ್ಸ್ 6 ಮಾರ್ಕ್ಸ್ ಮತ್ತೆ MCQs. ಸೊ ನಿಮಗೆ ಬೋರ್ಡ್ ಎಕ್ಸಾಮ್ ಕೇಳೋ ಥರ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿಸ್ತೀನಿ. ಅವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಚಾಪ್ಟರ್ ವೈಸ್ ಮಾಡಿಸಿ ಅದನ್ನ ಪ್ಲೇ ಲಿಸ್ಟ್ ರೆಡಿ ಮಾಡಿ ಪ್ರತಿ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲೂ ಹಾಕಿರ್ತೀನಿ, ಬಟ್ ಸದ್ಯಕ್ಕಂತ ಹಾಕಿಲ್ಲ, ಸ್ವಲ್ಪ ದಿವಸ ಆದ್ಮೇಲೆ ಎಲ್ಲ ಒಮ್ಮೆಟ್ಲಿಗೆ ಹಾಕಿರ್ತೀನಿ. ಬಟ್ ಎಷ್ಟು ಮಾಡಿದೀನಿ ಅಷ್ಟು ವಿಡಿಯೋಸ್ ನಾನು ಲಿಂಕ್ ನಾ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಓಕೆ, ಸೊ ನಾವ್ ಏನ್ ಮಾಡೋಣ ಅಂದ್ರೆ, ಸೊ ಇದಾದ್ಮೇಲೆ 2 ಮಾರ್ಕ್ಸ್ 3 ಮಾರ್ಕ್ಸ್ 4 ಮಾರ್ಕ್ಸ್ 5 ಮಾರ್ಕ್ಸ್ 6 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿಸಿದ್ಮೇಲೆ ಆಮೇಲೆ ಎಕ್ಸಸೈಸ್ ವೈಸ್ ಕ್ವಶನ್ಸ್ ಮಾಡೋಣ. ಆಮೇಲೆ ಸಿಇಟಿ ಮತ್ತೆ ಮೇನ್ಸ್ ಕ್ವಶನ್ಸ್ ಸಾಲ್ವ್ ಮಾಡೋಣ. ಓಕೆ, ಸೊ ನಾವು ನೋಡಿ ಇಲ್ಲಿ ಹೊಸ ಚಾಪ್ಟರ್ ನೋಡೋಣ. ಫಸ್ಟ್ ಪಿ ಯು ಸಿ ಕಾಂಪ್ಲೆಕ್ಸ್ ನಂಬರ್ಸ್ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಲಿಯೋಣ. ಓಕೆ, ಸೊ ನಮ್ಗೆ ಏನಿದೆ ನೋಡಿ, ಸೊ ನಿಮ್ಗೆ ಯಾರಿಗಾದ್ರೂ ವಿಡಿಯೋ ಸ್ಲೋ ಅನ್ಸಿದ್ರೆ ನಾವು ವಿಡಿಯೋನ ಫಾಸ್ಟ್ ಮಾಡ್ಕೊಂಡು ನೋಡ್ಕೋಬಹುದು. ವೈ ಬಿಕಾಸ್ ಇಲ್ಲಿ ಸ್ಲೋ ಲರ್ನರ್ಸ್ ಇರ್ತಾರೆ, ಅವ್ರ ಉದ್ದೇಶ ಇಟ್ಕೊಂಡು ನಾನು ಸ್ಲೋ ಲರ್ನರ್ಸ್ ಮತ್ತೆ ಫಾಸ್ಟ್ ಲರ್ನರ್ಸ್, ಸೊ ಸ್ಲೋ ಲರ್ನರ್ಸ್ಗೋಸ್ಕರ ಮಾಡ್ಬೇಕಾಗುತ್ತೆ. ವೈ ಬಿಕಾಸ್ ನೀವು ಫಾಸ್ಟ್ ಲರ್ನರ್ಸ್ ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಂಡು ನೋಡ್ಬೋದು. ಓಕೆ, ಸೊ ನೋಡಿ 3 ಮಾರ್ಕ್ಸ್ ಕ್ವಶನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡಿ. ನಾವು ಜಸ್ಟ್ ಫಸ್ಟ್ ಕ್ವಶನ್ಸ್ ಕಾಂಪ್ಲೆಕ್ಸ್ ನಂಬರ್ಸ್. ಓಕೆ, ಫಸ್ಟ್ ಆಫ್ ಆಲ್ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು ನಿಮ್ಗೆ ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ. ಓಕೆ, ನಾವು ಸೊಲ್ಯೂಷನ್ ನೋಡಿ, ಸೊಲ್ಯೂಷನ್ ನಾನು ಈ ಕಡೆಯಿಂದ ಮಾಡಿಸ್ತೀನಿ. ಓಕೆ, ಇಲ್ಲಿಂದಾನೇ ಸೊಲ್ಯೂಷನ್ ಮಾಡಿಸೋದು. ಓಕೆ, ಸೊ ಇಲ್ಲೆಲ್ಲ ನಾನು ಅದು ಕಾನ್ಸೆಪ್ಟ್ ಬರೀತೀನಿ. ಓಕೆ, ಇಲ್ಲಿ ಸೊಲ್ಯೂಷನ್ ಮಾಡಿಸ್ತೀನಿ. ನಾವು ಇಲ್ಲಿ ಅಂದ್ರೆ ನಮಗೆ I ಸ್ಕ್ವೇರ್ ನಥಿಂಗ್ ಬಟ್ I ಸ್ಕ್ವೇರ್ ಇಸ್ -1. ಓಕೆ, ಇದು ಗೊತ್ತಿರಬೇಕು ನಿಮ್ಗೆ. I ಸ್ಕ್ವೇರ್ ಅಂದ್ರೆ ಏನು, ದಟ್ ಈಸ್ -1 ಅಂತ ಗೊತ್ತಿರಬೇಕು. ಇಷ್ಟು ಮೇಲೆ ನಾವು ಕ್ವಶನ್ ಸಾಲ್ವ್ ಮಾಡ್ಕೊಂಡು ತಗೊಂಡು. ಓಕೆ, ಸೊ ನಾವು ಜಸ್ಟ್ ಇದು ಹೆಂಗಿದೆ ನಿಮ್ಗೆ ಬರ್ಕೊಳ್ಳಿ. ಫಸ್ಟ್ ಏನಿದೆ ನಮಗೆ ಈ ಮೈನಸ್ ಅದೇನು ಕಾಂಜುಗೇಟ್ ಕಂಡಿದೆ ಅಂತ ಹೇಳಿ. ಸೊ ಕಾಂಜುಗೇಟ್ ಮೀನಿಂಗ್ ಅಂದ್ರೆ ಏನು, ಸೊ ಒಂದು ಯಾವ್ದಾರ ಕಾಂಪ್ಲೆಕ್ಸ್ ನಂಬರ್ ಕೊಟ್ಟಿದ್ರೆ ಅಂತ ಅನ್ಕೊಳ್ಳಿ. ಸೊ ಯಾವ್ದಾರ ಕಾಂಪ್ಲೆಕ್ಸ್ ನಂಬರ್ z is equal to 2 + 3i ಅಂತ ಕೊಟ್ಟಿದ್ರೆ ಅಂತ ಅನ್ಕೊಳ್ಳಿ. ಇದ್ರ ಕಾಂಜುಗೇಟ್ ಕಂಡಿದೆ ಅಂತ ಹೇಳ್ತಾರೆ. ಸೊ ಕಾಂಜುಗೇಟ್ ಆಫ್ 2 is ಕಾಂಜುಗೇಟ್ ಆಫ್ ದಿಸ್ ಕಾಂಪ್ಲೆಕ್ಸ್ ನಂಬರ್ is equal to 2 - 3i. ಸೊ ಕಾಂಜುಗೇಟ್ ಅಂದ್ರೆ ಏನು, ಯಾವುದೇ ಇಮ್ಯಾಜಿನರಿ ನಂಬರ್ ಇರುತ್ತೆ, ಆ ಇಮ್ಯಾಜಿನರಿ ನಂಬರ್ದು ಕೋಎಫಿಷಿಯಂಟ್ ಏನ್ ಮಾಡಬೇಕು, ನೆಗೆಟಿವ್ ಮಾಡಬೇಕು. ಓಕೆ, ಸೊ ನೆಗೆಟಿವ್ ಇದ್ದಿದ್ದು ಪಾಸಿಟಿವ್ ಮಾಡಬೇಕು, ಪಾಸಿಟಿವ್ ಇದ್ದಿದ್ದು ನೆಗೆಟಿವ್ ಮಾಡಬೇಕು. ಅದೇ ತರ ಸಪೋಸ್ z is equal to ಸೊ 2 - 3i ಕೊಟ್ಟಿದ್ದ ಅಂತ ಅನ್ಕೊಳ್ಳಿ. ಇದ್ರ ಕಾಂಜುಗೇಟ್ ಕಡೆ ಅಂದ್ರೆ ಸೊ ಮಾಡ್ಲಾಸ್ ಕಾಂಜುಗೇಟ್ ಆಫ್ z is equal to 2 + 3i. ಇಲ್ಲ ಇಮ್ಯಾಜಿನರಿ ನಂಬರ್ ಏನಿರುತ್ತೆ, ಇಮ್ಯಾಜಿನರಿ ನಂಬರ್ ಕೋಎಫಿಷಿಯಂಟ್ ಏನಿರುತ್ತೆ ಅದು ಪ್ಲಸ್ ಇದು ಮೈನಸ್ ಮಾಡಬೇಕು, ಮೈನಸ್ ಇದು ಪ್ಲಸ್ ಮಾಡಬೇಕು. ದಟ್ ಈಸ್ ವಾಟ್ ನಥಿಂಗ್ ಬಟ್ ದಿ ಕಾಂಜುಗೇಟ್ ಅಂತ ಅರ್ಥ. ಓಕೆ, ಸೊ ನಾವಿಲ್ಲಿ ನೋಡಿ, ಸೊ ಇದ್ರದ್ದು ಫಸ್ಟ್ ಏನ್ ಮಾಡೋಣ, ಇದು a + ib ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡ್ಕೊಳ್ಳಿ. ಫಸ್ಟ್ ಈ ಕೊಟ್ಟಿರೋ ಮ್ಯಾಟ್ರಿಕ್ಸ್ ಏನು, ಮ್ಯಾಟ್ರಿಕ್ಸ್ ಅಂತ ಈ ಎಕ್ಸ್ಪ್ರೆಷನ್ ನಾವು a + ib ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡೋಣ. ಆಮೇಲೆ ಅದ್ರ ಕಾಂಜುಗೇಟ್ ಕಂಡಿಡಿ. ಓಕೆ, ಸೊ a + ib ಅಂತ ನೋಡಿ. ಸೊ ಇಲ್ಲೇನಾಗುತ್ತೆ, ಸೊ 3 - 2y ಓಕೆ ಇಂಟು ಸೊ 2 + 3i ಡಿವೈಡೆಡ್ ಬೈ ಏನಿದೆ, ಸೊ 1 + 2i ಇಂಟು 2 - i. ಎಷ್ಟು ಕೊಟ್ಟಿಲ್ಲ, ಇದು ಮಲ್ಟಿಪ್ಲೈ ಮಾಡಿ, ಒಂದು ಮಲ್ಟಿಪ್ಲೈ ಮಾಡಿ, ಒಂದಕ್ಕೊಂದು ಮಲ್ಟಿಪ್ಲೈ ಮಾಡ್ತೀವಿ. ದಟ್ ಈಸ್ 3 × 2 is that is 6, 3 × 3 is that is 9i. ಓಕೆ, ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ದಟ್ ಈಸ್ ಮೈನಸ್ 2 × 2 is 2i. ಓಕೆ, ಸೊ 2 × 3 is 6 ಆಗುತ್ತೆ, ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್ ಆಗುತ್ತೆ. i × ಅಂದ್ರೇನು, ಸೊ ದಟ್ ಈಸ್ i × is I ಸ್ಕ್ವೇರ್. ಸೊ ಇಟ್ ಹ್ಯಾಸ್ I ಸ್ಕ್ವೇರ್. ನೆಕ್ಸ್ಟ್ ಡಿವೈಡೆಡ್ ಬೈ ಅಂದ್ರೆ ಡಿವೈಡೆಡ್ ಬೈ ನಮಗೆ, ಸೊ 1 × 2 is that is 2. ನೆಕ್ಸ್ಟ್ 1 × -i is that is -i. ಸೊ 2i × 2 is that is 4i. ನೆಕ್ಸ್ಟ್ ಸೊ ಪ್ಲಸ್ ಇಂಟು ಮೈನಸ್ is minus 2 × 1 is 2. i × ಅಂದ್ರೆ I ಸ್ಕ್ವೇರ್. ಐ ಹ್ಯಾವ್ ಟೋಲ್ಡ್ I ಸ್ಕ್ವೇರ್ ಅಂದ್ರೆ ಏನು, ದಟ್ ಈಸ್ -1. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗಿ ಇದರಲ್ಲಿ. ಸೊ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, 6 ಪ್ಲಸ್ ಓಕೆ, ಸೊ 9 - 2i ಅಂದ್ರೆ ಏನಾಗುತ್ತೆ, ದಟ್ ಈಸ್ 7i. ಇದೇನಾಗುತ್ತೆ, I ಸ್ಕ್ವೇರ್ ಅಂದ್ರೆ -1. ಓಕೆ, ರೈಟ್ ಇಟ್ -1 -6 ಡಿವೈಡೆಡ್ ಬೈ ಮೇಲೆ ನಮಗೆ ಸೊ 2 ರೈಟ್ ಆಸ್ ಇಟ್ ಈಸ್. ಓಕೆ, 4i ಅಲ್ಲಿ i ಕಳೆದಾಗ ಏನಾಗುತ್ತೆ, ದಟ್ ಈಸ್ ಪ್ಲಸ್ 3i. ದಿಸ್ ಇಸ್ -2 ಟೈಮ್ಸ್ ಆಫ್ I ಸ್ಕ್ವೇರ್ ಅಂದ್ರೆ -1. ಓಕೆ, ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡ್ತೀನಿ ನೋಡಿ. ಇದು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, 6 + 7i. ಓಕೆ, 6 + 7 ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ 6 ಆಗುತ್ತೆ ಡಿವೈಡೆಡ್ ಬೈ ಇಲ್ಲಿ ಏನಾಗುತ್ತೆ, ಸೊ 2u ರೈಟ್ ಆಸ್ ಇಟ್ ಈಸ್. ಓಕೆ, ಪ್ಲಸ್ 3i ರೈಟ್ ಆಸ್ ಇಟ್ ಈಸ್. ಓಕೆ, ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್. ಎಷ್ಟು ಬಂತ, ಓಕೆ, ಸೊ ಇಷ್ಟು ಬಂದಿದ್ಮೇಲೆ ಇದನ್ನು ಸೊ ಇನ್ನೂ ಸ್ವಲ್ಪ ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ, ಸೊ ದಿಸ್ ವಿಲ್ ಬಿಕಮ್ ವಾಟ್
ಏನಾಗುತ್ತೆ ಇಲ್ಲಿ ಬರ್ಕೊಳ್ಳೋಣ, ಇಲ್ಲಂದ್ರೆ ಇಲ್ಲಿ ಬರ್ಕೊಳ್ಳೋಣ. ಸೊ 6 + 6 ಅಂದ್ರೆ 12 ಆಗುತ್ತೆ. 12 + 7 ಆಗುತ್ತೆ ಡಿವೈಡೆಡ್ ಬೈ 12 + 7 ಡಿವೈಡೆಡ್ ಬೈ 2 + 2 ಅಂದ್ರೆ 4 + 3 ಆಗಿದೆ. ಎಷ್ಟಾಯ್ತು? ಓಕೆ, ಸೊ ಇಷ್ಟಿಗೆ ಎಂಡ್ ಅಲ್ಲ ಕ್ವಶನ್. ಓಕೆ, ನಾವೇನ್ ಮಾಡ್ಬೇಕು, ಯಾವತ್ತಿದ್ರು ಕಾಂಪ್ಲೆಕ್ಸ್ ನಂಬರ್ ಅಲ್ಲಿ ಡಿನಾಮಿನೇಟರ್ ಅಲ್ಲಿ ಕಾಂಪ್ಲೆಕ್ಸ್ ನಂಬರ್ ಇರ್ಬಾರ್ದು. ಓಕೆ, ಯಾವತ್ತಿದ್ರು ಡಿನಾಮಿನೇಟರ್ ಅಲ್ಲಿ ಸೊ ಕಾಂಪ್ಲೆಕ್ಸ್ ನಂಬರ್ ಇರಬಾರ್ದು. ಅದಕ್ಕೋಸ್ಕರ ಏನ್ ಮಾಡೋಣ, ಸೊ ಡಿನಾಮಿನೇಟರ್ ಕಾಂಪ್ಲೆಕ್ಸ್ ನಂಬರ್ ತೆಗಿಬೇಕಾದ್ರೆ ರ್ಯಾಷನಲೈಸ್ ಮಾಡಬೇಕು, ಅಥವಾ ರ್ಯಾಷನಲೈಸ್ ಮಾಡ್ತೀವಿ ಅದೇ ತರ ಮಾಡಬೇಕು. ದಿಸ್ ಯು ಕ್ಯಾನ್ ರೈಟ್ ಆಸ್ 12 + 7i divided by, okay, so 4 + 3i write as it is. Okay, multiply and divide by conjugate of this number, this complex number. Okay, so ಇದು ಕಾಂಜುಗೇಟ್ ಮಾಡಿದ್ರೆ ಏನಾಗುತ್ತೆ, 4 - 3i divided by 4 - ಇದು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, ನೆಕ್ಸ್ಟ್ ಕೆಳಗೆ ಇಲ್ಲಿ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ 12 4 ಎಷ್ಟಾಗುತ್ತೆ, 12 4 that is 48. Okay, 12 into so 3 ಮಾಡಿದ್ರೆ ಎಷ್ಟಾಗುತ್ತೆ, so 12 into 3 is -36i. Okay, so that is ತರ plus 7 4 28i. Okay, ಇದೇನಾಗುತ್ತೆ ಅದೇ ತರ plus into minus is minus 7 3 21 i twice i square divided by ಇಲ್ಲಿ ಯಾವ ಫಾರ್ಮೆಟ್ ಇದೆ ನೋಡಿ, so it is in the form of a plus b into a minus b ಫಾರ್ಮೆಟ್ ಇದೆ. ಸೊ ಇದು ಯಾವ ಫಾರ್ಮೆಟ್ ಇದೆ, a plus b into a minus b ಫಾರ್ಮೆಟ್ ಇದೆ. ಅದಕ್ಕೋಸ್ಕರ ಸೊ ನಾವೇನ್ ಮಾಡ್ಬೇಕು, a plus b into a minus b ಫಾರ್ಮುಲಾ ಅಂದ್ರೆ ಸೊ a square minus b square, a square plus ಅಲ್ಲಿ ಏನಿದೆ, ಸೊ ನಮಗೆ ಇದೆ that is 4 square minus half. ಓಕೆ, b plus ಅಲ್ಲಿ ಏನಿದೆ, ಸೊ 3i, so that is 3i whole. ಫರ್ದರ್ ಸಿಂಪ್ಲಿಫೈ ಮಾಡೋಣ. ಓಕೆ, ನೆಕ್ಸ್ಟ್ ಪೇಜ್ ಅಲ್ಲಿ ಮಾಡೋಣ ನೋಡಿ. ಓಕೆ, ಫರ್ದರ್ ಸಿಂಪ್ಲಿಫೈ ಮಾಡಿದಾಗ 48 write as it is. Okay, next so -36i plus 28i, -36i plus 28i ಎಷ್ಟು ಬರುತ್ತೆ ನಮಗೆ, -8i ಇರುತ್ತೆ. this is -8i, this is -8i. ನೆಕ್ಸ್ಟ್ ಏನಿದೆ ನೋಡಿ, ಸೊ ಇದು -21 ಹಂಗಿದೆ, ಹಂಗೆ ಬರ್ಕೊಳ್ಳಿ. i square value is -21 write as it is. -21 ಹಂಗಿದೆ, ಹಂಗೆ ಬರ್ಕೊಳ್ಳಿ. So i square ಅಂದ್ರೆ -1. So divided by ಇದೆ ನೋಡಿ, divided by 4 square ಅಂದ್ರೆ 16 ಆಗುತ್ತೆ. Okay, minus of 3 square ಅಂದ್ರೆ ಎಷ್ಟಾಗುತ್ತೆ, that is 9. 4 square ಅಂದ್ರೆ 16 ಆಗುತ್ತೆ, minus 3 square ಅಂದ್ರೆ 9 ಆಗುತ್ತೆ. i square ಅಂದ್ರೆ -1. Okay, so ನಾವು ನೋಡಿ just further simplify ಮಾಡಿ ಏನಾಗುತ್ತೆ, this will become what 48 ಇಲ್ಲಿ ಬರೀತೀನಿ, 48 minus 8i. Okay, so this minus into minus plus 21. So divided by ಏನಾಗುತ್ತೆ, so 16. Okay, this is 16 minus into minus plus. So 48 plus 21 ಎಷ್ಟಾಗುತ್ತೆ, that is 9, that is 69. Okay, 69 minus 8i divided by 25. Okay, so ನಮಗೆ 69 divided by 69 minus 8i divided by 25 ಇದನ್ನ ಡಿವೈಡ್ ಮಾಡ್ಕೊಳ್ಳಿ. So this is 69 divided by 25 minus 8 divided by 25i. ಇದರದವ್ರ ಕಾಂಜುಗೇಟ್ ಕಂಡಿದೆ. ಓಕೆ, ಇದರದೇನು ಇದ್ರದ್ದು ಕಾಂಜುಗೇಟ್ ಅಂದ್ರೆ, ಸೊ ಕಾಂಜುಗೇಟ್ ಆಫ್ 69 divided by 25 minus 8 divided by 25i, that is equal to ಏನ್ ಬರುತ್ತೆ, ಕಾಂಜುಗೇಟ್ ಇದ್ದಿದ್ರೆ ಇಮ್ಯಾಜಿನ್ ನಂಬರ್ ಏನಿದೆ ನೋಡಬೇಕು, ನಮಗೆ ಪಾಸಿಟಿವ್ ಇದ್ದಿದ್ದು ನೆಗೆಟಿವ್ ಬರಬೇಕು, ನೆಗೆಟಿವ್ ಇದ್ದಿದ್ದು ಪಾಸಿಟಿವ್ ಬರಬೇಕು. ದಟ್ ಈಸ್ ವೈ ನಮಗೆ ಬರುತ್ತೆ 69 divided by 25 minus ಏನಾಗುತ್ತೆ ಪ್ಲಸ್ 8 divided by 25. ಓಕೆ, ಇಷ್ಟು ಮಾಡಿ. ಸೊ ಇಷ್ಟು ಮಾಡಿದ್ರೆ ನಮಗೆ 3 ಮಾರ್ಕ್ಸ್. ಓಕೆ, ನೀವು ನೋಡ್ಕೊಂಡು ಮುಟ್ಕೊಳ್ಳಿ. ಓಕೆ, ಇದನ್ನ ಕಾಪಿ ಮಾಡ್ಕೊಳ್ಳಿ. ಸೊ ಇಷ್ಟಾಯ್ತಾ? ಸೊ ಇಷ್ಟಾದ್ಮೇಲೆ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಸೊ ಹಿಯರ್ x plus 5 plus root I divided by 1 minus root 2i in the form of a plus ib ಫಾರ್ಮೆಟ್ ಅಲ್ಲಿ ಕನ್ವರ್ಟ್ ಮಾಡಿ ಅಂತ ಹೇಳಿದ್ವಿ. ಓಕೆ, ಸೊ ಇದು ಯಾವ ಫಾರ್ಮೆಟ್ ಅಲ್ಲಿ ಕನ್ವರ್ಟ್ ಮಾಡಬೇಕು, a plus ib ಫಾರ್ಮೆಟ್ ಅಲ್ಲಿ ಕನ್ವರ್ಟ್ ಮಾಡಬೇಕು. ಇಲ್ಲಿ ನೋಡಿ ಸೇಮ್ ಇದನ್ನ ಹೆಂಗಿದೆ ಹಂಗೆ ಬರ್ಕೊಳ್ಳಿ ಫಸ್ಟ್. ಸೊ denoted as 5 plus root 2i divided by 1 minus root 2i. ಓಕೆ, ಸೊ ಇಷ್ಟಿದೆನಾ. ಸೊ ನಮಗೆ ಡಿನಾಮಿನೇಟರ್ ಅಲ್ಲಿ ಏನೇನ್ ಮಾಡೋದು, ಕಾಂಪ್ಲೆಕ್ಸ್ ನಂಬರ್ ಇರ್ಬಾರ್ದು. ಅದಕ್ಕೋಸ್ಕರ ಅದನ್ನ ಎಲಿಮಿನೇಟ್ ಮಾಡಬೇಕು. ಸೊ ಇದನ್ನ ಇದ್ರದ್ದು ಕಾಂಜುಗೇಟ್ ಕಂಡುಹಿಡಬೇಕು. ಇದ್ರ ಕಾಂಜುಗೇಟ್ ಕಂಡುಹಿಡಿದಾಗ ಏನಾಗುತ್ತೆ, ದಟ್ ಈಸ್ 1 plus 2i. ಸೊ ದಟ್ ಈಸ್ 1 plus 2i ನ ಏನ್ ಮಾಡಿ
ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡಿ 1 plus 2 ಏನ್ ಮಾಡಿ ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡಿ ಓಕೆ 1 plus 2 ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡಿದಾಗ ಇದು ಮಲ್ಟಿಪ್ಲೈ ಮಾಡ್ಕೊಂತ ಒಂದು ಸೊ 5 into 1 ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ 5 ಸೊ 5 into 2i that is 10i okay next root 2 into i is that is root 2i next so plus into plus is plus 2 into root 2 is 2 root 2 I into i ಅಂದ್ರೆ i square okay divided by ಏನಿದೆ ನೋಡಿ ನಾವು so it is in the form of a plus b into a minus b. A plus b into a minus b formula ಗೊತ್ತಲ್ಲ that is 1 square okay wrong ಮಾಡಿದೀನಿ okay so ಇಲ್ಲಿ instead of taking the root 2i ನಾನು ಏನು ತಗೊಂಡಿದ್ದೀನಿ 2i ತಗೊಂಡಿದ್ದೀನಿ ಡೈರೆಕ್ಟ್ okay so ನಾವು ನೋಡಿ so here ಏನಿದೆ root 2i ಇದೆ ನಾನು 2i ತಗೊಂಡಿದ್ದೆ ಡೈರೆಕ್ಟ್ ಆಗಿ ಅದಕ್ಕೋಸ್ಕರ ಚೇಂಜ್ ಮಾಡಿ 1 minus 1 plus root 2i okay divided by here this is 1 plus okay this is correct okay ಈಗ further simplify ಮಾಡಿ ಏನಾಗುತ್ತೆ ನಮಗೆ 5 into 1 ಅಂದ್ರೆ ಇರುತ್ತೆ 5 ಆಗುತ್ತೆ next 5 into root 2 is 5 root 2i next so here plus root 2 into i root 2i into 1 is that is root 2i plus into plus is plus root 2 into root 2 ಏನಾಗುತ್ತೆ that is 2i into i ಏನಾಗುತ್ತೆ i square so divided by ಇದು ಯಾವ ಫಾರ್ಮ್ ಇದೆ it is in the form of a plus b into a minus b a plus b into a minus b ಫಾರ್ಮುಲಾ ಗೊತ್ತಿತ್ತಲ್ಲ ನಮಗೆ a plus b into a minus b ಫಾರ್ಮುಲಾ ನಮಗೆ ಏನಂದ್ರೆ that is a square minus b square plus the root 2i whole square ಎಷ್ಟಿದೆನಾ ಓಕೆ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ so this is 5 right as it is plus ಇದೇನಾಗುತ್ತೆ ಇಲ್ಲಿ 5 root 2i ಇಲ್ಲಿ root 2i ಅಂದ್ರೆ so ಇಲ್ಲಿ ನೋಡಿ so ಇಲ್ಲಿ ಇದೊಂದು ಆಪಲ್ ಇದೊಂದು ಆಪಲ್ so ಇಲ್ಲಿ ಎಷ್ಟು ಆಪಲ್ ಇದಾವೆ ಇಲ್ಲಿ 5 ಆಪಲ್ಸ್ ಇದಾವೆ ಇಲ್ಲಿ 1 ಆಪಲ್ ಇದೆ ಸೊ 5 ಆಪಲ್ ಪ್ಲಸ್ 1 ಆಪಲ್ ಅಂದ್ರೆ ಏನಾಗುತ್ತೆ that is 6 root 2i ಅಂತ okay plus the 2 times of i square ಅಂದ್ರೆ i square is minus 1 right next ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ ಸೊ ನಾವು ಜಸ್ಟ್ 1 ಸ್ಕ್ವೇರ್ ನ 1 ಅಂತ ಹೆಂಗೆ ಬರೀಬಹುದು ಓಕೆ ಮೈನಸ್ ಹೆಂಗೆ ರೂಟ್ 2 ಸ್ಕ್ವೇರ್ ಅಂದ್ರೆ ಏನಾಗುತ್ತೆ ದಟ್ ಈಸ್ 2 ಆಗುತ್ತೆ i ಸ್ಕ್ವೇರ್ ಅಂದ್ರೆ i ಸ್ಕ್ವೇರ್ ಇಸ್ ನಥಿಂಗ್ ಬಟ್ okay so now ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ so this 5 right as it is plus 6 root 2i right as it is okay minus into minus is minus 2 divided by 1 plus into minus is plus sorry minus into minus ಅಂತ plus divided by 2 ಇಷ್ಟ ಆಯ್ತಾ ನಾವು ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ಸೊ 5 minus 2 ಮಾಡಿದ್ರೆ ಏನಾಗುತ್ತೆ that is 3 plus 6 root 2 divided by so 1 plus 2 ಇದ್ರೆ ಏನಾಗುತ್ತೆ 3 ಆಗುತ್ತೆ ಇದರಲ್ಲಿ ಮೇಲಿಂದ 3 ಇಂದ ಕಾಮನ್ ತಗೊಳ್ಳಿ 3 ಕಾಮನ್ ತಗೊಂಡಾಗ 3 ಕಾಮನ್ ತಗೊಂಡಾಗ ನಮಗೆ 1 plus 2 root 2 3 ಸೊ 3 ಕ್ಯಾನ್ಸಲ್ ಮಾಡಿ ಸೊ 3 ಕ್ಯಾನ್ಸಲ್ ಮಾಡಿದಾಗ ಏನಾಗುತ್ತೆ ನಮಗೆ ಸೊ ದಟ್ ಈಸ್ ಈ ಫಾರ್ಮ್ಯಾಟ್ ಅಲ್ಲಿ ಬರ್ತೀವಿ ದಟ್ ಈಸ್ 1 plus 2 root 2 okay so ಯಾವ ಫಾರ್ಮ್ಯಾಟ್ ಅಲ್ಲಿ ಬಂತು ಸೊ ಇಲ್ಲ now this is 1 plus 2 root 2 i ಇಲ್ಲ ಮಿಸ್ ಮಾಡಿದೆ ನಾನು ಓಕೆ ಸೊ ನಿಮಗೆ 1 plus 2 root 2 i ಬಂತ ಓಕೆ ಇಷ್ಟು ಮಾಡಿದ್ರೆ ನೋಡಿ ನಿಮ್ಮ 3 ಮಾರ್ಕ್ಸ್ ಓಕೆ ಇದು ಮಾಡಲ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಕೇಳಿದ ಕ್ವೆಶ್ಚನ್ ಅದಕ್ಕೆ ಮಾಡಿಸಿದ್ದೀನಿ ಓಕೆ ನಾವು ಇಷ್ಟೇ ಮಾಡಿ ಇದು a ಆಯ್ತಾ ಇದು b plus i ಫಾರ್ಮ್ಯಾಟ್ ಅಲ್ಲಿ ಐತಿ ಎಷ್ಟು ಕಾಪಿ ಮಾಡ್ಕೊಳ್ಳಿ ಸೊ ವಿಲ್ ಗೋ ಫಾರ್ ಇದೇ ತರದ ನೆಕ್ಸ್ಟ್ ಕ್ವೆಶ್ಚನ್ ಸಾಲ್ವ್ ಮಾಡೋಣ ಬಟ್ ಇಲ್ಲಿ ಏನಿದೆ ಇಲ್ಲಿ x plus 1 divided by 3 plus 3i whole cube ಗೊತ್ತಿದೆ ಓಕೆ ಇದನ್ನ ಯಾವ ಫಾರ್ಮ್ಯಾಟ್ ಅಲ್ಲಿ ಕನ್ವರ್ಟ್ ಮಾಡಬೇಕು a plus ib ಫಾರ್ಮ್ಯಾಟ್ ಅಲ್ಲಿ ಕನ್ವರ್ಟ್ ಮಾಡಬೇಕು ಇದನ್ನ ಸಾಲ್ವ್ ಮಾಡಬೇಕಂದ್ರೆ ನಿಮಗೆ a plus b whole cube ಫಾರ್ಮುಲಾ ಗೊತ್ತಿರಬೇಕು ಓಕೆ ಸೊ ಇದನ್ನ ಫಾರ್ಮ್ಯಾಟ್ ಅಲ್ಲಿ ಏನು ಗೊತ್ತಿರಬೇಕು a plus b whole square whole cube ಫಾರ್ಮುಲಾ ದಟ್ ಈಸ್ whole cube formula ಗೊತ್ತಿದೆ that is equal to a cube plus b cube plus 3a square b plus 3ab square ಇದು ಓಕೆ ಇದು ಫಾರ್ಮುಲಾ ಸೊ ಎಷ್ಟು ಗೊತ್ತಿದ್ರೆ ನಿಮ್ಗೆ ಈಸಿಯಾಗಿ ಕ್ವೆಶ್ಚನ್ ಸಾಲ್ವ್ ಮಾಡಬಹುದು ಓಕೆ ಇದು ಬರ್ಕೊಳ್ಳಿ ಫಸ್ಟ್ ನಮಗೆ ಬರ್ಬೋದು ದಟ್ ಈಸ್ 1 divided by 3 plus 3i whole cube ಅಂತ ಬರ್ಕೊಳ್ಳಿ ಓಕೆ ಇಷ್ಟು ಬರ್ಕೊಳ್ಳುವ ಇಷ್ಟು ಬರ್ಕೊಂಡ್ಮೇಲೆ ಏನ್ ಮಾಡಬೇಕು ಇದು ಎ ಅಂತ ಅನ್ಕೊಳ್ಳಿ ಇದ್ರ ಬಿ ಅಂತ ಅನ್ಕೊಳ್ಳಿ ಇದನ್ನ a plus b whole cube ಫಾರ್ಮ್ಯಾಟ್ ಅಲ್ಲಿ ಸೊ ನಾವು ಎಕ್ಸ್ಪ್ಯಾಂಡ್ ಮಾಡ್ಕೊಂತ ಹೋಗಿ ಸೊ ಇದೇನಾಗುತ್ತೆ a cube ಅಂದ್ರೆ ಏನಾಗುತ್ತೆ 1 divided by 3 whole cube ಓಕೆ ಪ್ಲಸ್ 3i cube plus 3 times of a square ಅಂದ್ರೆ ಏನಿದೆ 1 divided by 3 whole square okay so into b plus ಏನಿದೆ 3i okay
ಪ್ಲಸ್ 3 ಟೈಮ್ಸ್ ಆಫ್ a ಸ್ಕ್ವೇರ್. a ಆಯ್ತಾ a ಇಂಟು b ಸ್ಕ್ವೇರ್. a ಪ್ಲಸ್ ಏನಿದೆ 1 divided by 3 ಡೆಲ್ಟಾ ಇಂಟು b ಸ್ಕ್ವೇರ್. b ಸ್ಕ್ವೇರ್ ಅಂದ್ರೆ 3i ಹೋಲ್ ಸ್ಕ್ವೇರ್. Okay, now you just see here 1 divided by 3 ಅಂದ್ರೆ ಏನು ಬರಬಹುದು, that is that we can write as 1 divided by 3 whole cube ಅಂದ್ರೆ that is 1 divided by 27 plus 3 cube ಅಂದ್ರೆ ಎಷ್ಟಾಗುತ್ತೆ, that is 27. I cube is nothing but I cube ಅಂದ್ರೆ that is minus I. Okay, I cube ಅಂದ್ರೆ ಏನು, that is I cube that is equal to minus I ಅಂತ ಗೊತ್ತಿರಬೇಕು. Okay, ಇಷ್ಟ ಆಯ್ತಾ minus I. So here what you have plus 3 you write as it is 1 divided by 3 square ಅಂದ್ರೆ 1 divided by 9 into 3 into I. Okay, next ಅದೇ ತರ ನೋಡಿ here plus 3 ಕ್ಯಾನ್ಸಲ್ ಆಗುತ್ತೆ, 3 ಕ್ಯಾನ್ಸಲ್ ಆಗುತ್ತೆ, 3i ಹೋಲ್ ಸ್ಕ್ವೇರ್. 3i ಹೋಲ್ ಸ್ಕ್ವೇರ್ ಅಂದ್ರೆ 3 ನ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ 9 ಆಗುತ್ತೆ, i ನ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ, that is minus. Okay, now you just see here ಇಲ್ಲಿ 3 1 ja 3 3 ja. Okay, ಅದೇ 3 1 ja 3 1 ja. Okay, so ನಮಗೆ ಇಲ್ಲಿ ಏನಾಗುತ್ತೆ 1 divided by 27 as it is. Okay, this is minus 27 i ಆಗುತ್ತೆ. Okay, ಇಲ್ಲಿ ಏನಾಗುತ್ತೆ ಎಲ್ಲ ಕ್ಯಾನ್ಸಲ್ ಆಯ್ತು, ಉಳಿಯೋದೇನು i ಅಷ್ಟೇ ಉಳಿತು, this is plus i. Okay, here minus 9. So now you know just see minus 27i plus i ಅಂದ್ರೆ ಏನಾಗುತ್ತೆ, that is 26i. ಇಲ್ಲಿ ನೋಡಿದ್ರೆ 1 divided by 27 minus 9. ಇವೆರಡು ಎಲ್ಸಿಎಂ ತಗೊಳ್ಳೋಣ, ಸಪೋಸ್ ಬರ್ಬೋದು minus 26. ಓಕೆ, ಇವೆರಡು ಎಲ್ಸಿಎಂ ತಗೊಳ್ಳೋಣ. ಎಲ್ಸಿಎಂ ತಗೊಂಡ್ರೆ ಏನಾಗುತ್ತೆ 27 ಅಂತ ಒಂದು ಎಲ್ಸಿಎಂ, that is 27. ಓಕೆ, 27 1 ja 27 1 27 to 27. Okay, 1 into 1 is 1 minus of, so 9 7 ja 63. Okay, so 9 2 ja 18. 9 2 ja 18 ಆಗುತ್ತೆ. 18 plus 6 ಮಾಡಿದ್ರೆ ಏನಾಗುತ್ತೆ 24 ಆಗುತ್ತೆ. 18 plus 6 ಮಾಡಿದಾಗ ಎಷ್ಟಾಗುತ್ತೆ, so 24 is 243 ಆಗುತ್ತೆ. ಓಕೆ, ಮೈನಸ್ 26 ಆಗಿ ಹೆಂಗಿದೆ ಅಂಕೆ ಬರ್ಕೊಳ್ಳಿ. ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ 1 minus 243 ಅಂದ್ರೆ ಎಷ್ಟು, 1 minus 243 ಅಂದ್ರೆ so minus 242 divided by 27 minus 26i. ಓಕೆ, ಇಲ್ಲಿ ನೋಡಿ ಇದು ಯಾವ ಫಾರ್ಮೆಟ್ ಬಂತು, a minus a plus ib ಫಾರ್ಮೆಟ್ ಬಂತ ಅಥವಾ a plus bi ಫಾರ್ಮೆಟ್ ಬಂತ. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ಏನ್ ಮಾಡಿದ್ರೆ ನಿಮಗೆ 4 ಮಾರ್ಕ್ಸ್ ಬರುತ್ತೆ. ಜಸ್ಟ್ ರೈಟ್ ಡೌನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಸೊ ಇದೇನ್ ಮಾಡಬೇಕು, if x plus iy that is equal to a plus ib divided by a minus ib, that prove that x square plus y square is equal to 1. ಸೊ ಇದನ್ನ ಸಾಲ್ವ್ ಮಾಡ್ಬೇಕಂದ್ರೆ ನಿಮಗೆ ಮಾಡ್ಯುಲಸ್ ಬಗ್ಗೆ ಗೊತ್ತಿರಬೇಕು. ಓಕೆ, ಸೊ ಮಾಡ್ಯುಲಸ್ ಅಂದ್ರೆ ಏನು, ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಮಾಡ್ಯುಲಸ್ ಅಂದ್ರೆ, ಸೊ ಮಾಡ್ಯುಲಸ್ ಆಫ್ a plus ib ಅಂತ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. ಓಕೆ, ಇಲ್ಲಿ ಇಮ್ಯಾಜಿನರಿ ನಂಬರ್, ರಿಯಲ್ ನಂಬರ್ ಮತ್ತೆ ಇಮ್ಯಾಜಿನರಿ ನಂಬರ್ದು ಸೊ ರೂಟ್ ಅಲ್ಲಿ ಸ್ಕ್ವೇರ್ ಮಾಡಬೇಕು, ಸ್ಕ್ವೇರ್ ಮಾಡಿ ಆಡ್ ಮಾಡಬೇಕು ಅಂತ ಅರ್ಥ. ಸೊ ದಿಸ್ ಈಸ್ ವಾಟ್ ಮಾಡ್ಯುಲಸ್ ಮೀನಿಂಗ್. ಮಾಡ್ಯುಲಸ್ ಅಂದ್ರೆ ಇದು. ಓಕೆ, ಸೊ ಮಾಡ್ಯುಲಸ್ ಅಂದ್ರೆ ಇದು ಮಾಡ್ಯುಲಸ್ ಆಫ್ ಕಾಂಜುಗೇಟ್, ಮಾಡ್ಯುಲಸ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಅಂತ ಈ ತರ ಮಾಡ್ಕೊಂಡು ನಾವು. ಓಕೆ, ಇಷ್ಟ ಆಯ್ತಾ. ಇಷ್ಟ ಆದ್ಮೇಲೆ ಸೊ ಒನ್ ಮೋರ್ ಥಿಂಗ್, ಮಾಡ್ಯುಲಸ್ ಪ್ರಾಪರ್ಟಿ ಗೊತ್ತಿರಬೇಕು. ಮಾಡ್ಯುಲಸ್ ಪ್ರಾಪರ್ಟಿ ಏನು, ದಟ್ ಈಸ್ ಮಾಡ್ಯುಲಸ್ ಆಫ್ z1 divided by z2. ಸೊ ದಟ್ ಈಸ್ ಈಕ್ವಲ್ ಟು, ವಿ ಕ್ಯಾನ್ ರೈಟ್ ಆಸ್ ಮಾಡ್ಯುಲಸ್ ಆಫ್ z1 divided by ಮಾಡ್ಯುಲಸ್ ಆಫ್ z2. ಈ ತರ ಬರೀಬಹುದು. ಓಕೆ, ಇದೊಂದು ಪ್ರಾಪರ್ಟಿ. ಇನ್ನೊಂದು ಪ್ರಾಪರ್ಟಿ ಏನು, ಸೊ ಮಾಡ್ಯುಲಸ್ ಆಫ್ z to the power of n, that we can write as ಮಾಡ್ಯುಲಸ್ ಆಫ್ z to the power n. ಈ ತರ ಬರುತ್ತೆ. ಸೊ ಇಲ್ಲಿ ಪವರ್ ಮೇಲೆ ಇದ್ದಿದ್ದ ಪವರ್ ನ ಒಳಗೆ ಬರ್ಬೋದು, ಒಳಗಿದ್ದ ಪವರ್ ಮೇಲೆ ಬರ್ಬೋದು. ಈ ತರ ಇಷ್ಟು ಪ್ರಾಪರ್ಟಿ ಗೊತ್ತಿರಬೇಕು. ಇಷ್ಟು ಪ್ರಾಪರ್ಟಿ ಗೊತ್ತಿದ್ರೆ ನೀವು ಈಸಿಯಾಗಿ ಸಾಲ್ವ್ ಮಾಡೋದು. ಇಲ್ಲಿ ಏನಿದೆ ನೋಡಿ, ಫಸ್ಟ್ ಆಫ್ ಆಲ್ ನಮಗೆ, ಸೊ ಫಸ್ಟ್ ಇಲ್ಲಿ ಬರೀತೀನಿ ನೋಡಿ. ಸೊ ದಟ್ ಈಸ್ x plus i1 that is equal to ಏನಿದೆ a plus ib divided by a minus ib. ಓಕೆ, ಟೆಕ್ಸ್ಟ್ ಬುಕ್ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೊಟ್ಟಿದ್ರೆ, ಸೊ ಇದು ಈಸಿ ಮೆಥಡ್ ಅಲ್ಲಿ ಮಾಡಿಸಿ ನೋಡಿ, ಇದನ್ನ ಕಲೀರಿ. ಓಕೆ, ಅದು ಟಫ್ ಲೆವೆಲ್ ಇದೆ, ಅದು ನಮ್ಗೆ ಅರ್ಥ ಆಗಲ್ಲ, ಇದು ಈಸಿ ಇದೆ. ಸೊ ಅಪ್ಲೈ ಮಾಡ್ಯುಲಸ್ ಆನ್ ಬೋತ್ ಸೈಡ್. ಓಕೆ, ಅಪ್ಲೈ ಮಾಡ್ಯುಲಸ್ on both sides. Okay, modulus apply ಮಾಡಿದ್ರೆ ಏನಾಗುತ್ತೆ, this will become modulus of x plus iy, that is equal to modulus of a plus ib divided by a minus. Okay, ಇಷ್ಟಿದೆನಾ. ನಾವು just now ಹೇಳಿದೆ modulus of,
ಸೊ ಎ ಪ್ಲಸ್ ಐ ಬಿ ಅಂದ್ರೆ ಏನ್ ಬರುತ್ತೆ ದಟ್ ಈಸ್ ಸೊ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಅದೇ ತರ ಇಲ್ಲಿ ಏನಾಗುತ್ತೆ ಮಾಡ್ಲಸ್ ಆಫ್ ಎಕ್ಸ್ ಪ್ಲಸ್ ಐ ವೈ ಅಂದ್ರೆ ದಟ್ ಈಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ. ಸೊ ದಟ್ ಈಸ್ ಈಕ್ವಲ್ ಇಲ್ಲಿನೂ ಸೇಮ್ ಏನ್ ಬರ್ತದೆ ದಟ್ ಈಸ್ ಮಾಡ್ಲಸ್ ಆಫ್ ಎ ಸ್ಕ್ವೇರ್ ಪ್ಲಸ್ ಸಪರೇಟ್ ಮಾಡ್ಬೇಕು ಫಸ್ಟ್ ಮಾಡ್ಲಸ್ ಸಪರೇಟ್ ಮಾಡ್ಲಸ್ ಆಫ್ ನಿಮಗೆ ಎ ಪ್ಲಸ್ ಐ ಬಿ ಡಿವೈಡೆಡ್ ಬೈ ಸೊ ಮಾಡ್ಲಸ್ ಆಫ್ ಎ ಮೈನಸ್ ಐ ಬಿ. separate ಮಾಡ್ಕೊಳ್ಳಿ. y plus you know that modulus of z1 divided by z2 that is equal to modulus of z1 divided by modulus of z2. separate ಮಾಡ್ಕೊಳ್ಳಿ. modulus ಇದಾದ್ಮೇಲೆ ಏನಾಗುತ್ತೆ this modulus ಅಪ್ಲೈ ಮಾಡಿದಾಗ ನಮಗೆ a square plus b square divided by root of ನಮಗೆ a square plus minus b square. Okay, a square plus minus b square. This you write as it is root of x square plus y square ಹೆಂಗೆ ಬರ್ಕೊಳ್ಳಿ. Okay, so this you can write it as root of a square plus b square divided by root of a square b square minus b square ಅಂದ್ರೆ that is b square ಬರುತ್ತೆ. ಓಕೆ, ನಾವು ಡಿವೈಡ್ ಕ್ಯಾನ್ಸಲ್ ಮಾಡಬಹುದಾ? ಡಿವೈಡ್ ಕ್ಯಾನ್ಸಲ್ ಮಾಡಿದಾಗ ಏನ್ ಬರುತ್ತೆ ನಮಗೆ? ಡಿವೈಡ್ ಕ್ಯಾನ್ಸಲ್ ಮಾಡಿದಾಗ ನಮಗೆ 1 ಬರುತ್ತೆ. ಸೊ ದಿಸ್ ವಿ ಕ್ಯಾನ್ ರೈಟ್ as root of x square plus y square that is equal to 1. ಓಕೆ, ಬಟ್ ನಮ್ಗೆ ಇದನ್ನ ಪ್ರೂವ್ ಮಾಡಕ್ಕಂದ್ರೆ ಸರ್ ಏನ್ ಮಾಡ್ಬೇಕು, ಇಷ್ಟೆಲ್ಲ ಸಾಲ್ವ್ ಮಾಡೋದು ಇದಕ್ಕೆ ಪ್ರೂವ್ ಮಾಡಕ ಇಲ್ಲೇನಿದೆ ರೂಟ್ ಆಫ್ ಎಕ್ಸ್, ರೂಟ್ ಇಲ್ಲ ಇದೆ ಬಟ್ ಇಲ್ಲೇನಿದೆ ರೂಟ್ ಇದೆ, ಅದಕ್ಕೋಸ್ಕರ ಸ್ಕ್ವೇರ್ ಆನ್ ಬೋತ್ ಸೈಡ್ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ ಸೊ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 1 ಸ್ಕ್ವೇರ್. ಓಕೆ, ಸೊ ಇದನ್ನ ಏನ್ ಬರೆಯೋದು, ಸ್ಕ್ವೇರ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಅದಕ್ಕೆ ಯು ಕ್ಯಾನ್ ರೈಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಓಕೆ, ಇಷ್ಟು ಮಾಡಿದ್ರೆ ನಿಮ್ಗೆ ಇಷ್ಟು ಬರುತ್ತೆ, 4 ಮಾರ್ಕ್ಸ್ ಬರುತ್ತೆ. ಈಸಿ ಇದೆ, ಸಿಂಪಲ್ ಇದೆ, ಜಸ್ಟ್ ಅರ್ಥ ಮಾಡ್ಕೊಂಡು ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಸೇಮ್ ಇದೇ ತರದಿದೆ ನೋಡಿ. ಓಕೆ, ಇನ್ನು ಸೇಮ್ ಎಕ್ಸಾಕ್ಟ್ಲಿ ಅದೇ ತರ ಇದೆ, ಅದೇ ತರ ನೋಡಿ. ಸೊ ಸೇಮ್ ಅದೇ ತರ ಇದೆ, ಬಟ್ ಸ್ವಲ್ಪ ಲಿಟಲ್ ಬಿಟ್ ಕಾಂಪ್ಲಿಕೇಟೆಡ್ ಅಂತ ಅನ್ಸುತ್ತೆ. ಸೊ ಸಾಲ್ವ್ ಮಾಡೋಣ. ಓಕೆ, ನೆಕ್ಸ್ಟ್ ಏನಿದೆ ನೋಡಿ, ಅವೇ ಫಾರ್ಮುಲಾಸ್ ಗೊತ್ತಿರ್ಬೇಕು, ನಿಮ್ ಸೇಮ್ ಫಾರ್ಮುಲಾಸ್ ಗೊತ್ತಿದ್ದ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನಾವು ಯು ಜಸ್ಟ್ ಸಿ ಹಿಯರ್, ಅದು ಕೊಟ್ಟಿರೋದು ಏನು ಕೊಟ್ಟಿರೋ ಬರ್ಕೊಳ್ಳಿ, ದಟ್ ಈಸ್ x plus i1 is equal to root of a plus ib divided by root of c plus id. ಇಷ್ಟು ಬಂದ್ರೆ ನಾವು ಅಪ್ಲೈ ಸೇಮ್ ಆಸ್ ಇಟ್ ಈಸ್ ಅಪ್ಲೈ ಮಾಡ್ಲಾಸ್ ಆನ್ ಬೋತ್ ಸೈಡ್. ಅಪ್ಲೈ modulus apply ಮಾಡಿ. So this is what this will become modulus of x plus i1, so that is equal to modulus of whole modulus of root of a plus ib divided by root of c plus id. Okay, separate ಆಗಿ modulus apply ಮಾಡೋಣ. So this will become ಇದೇನಂತ ಡೈರೆಕ್ಟ್ ಆಗಿ ಕಂಡುಹಿಡಿಕೊಂಡು modulus of this will become x square plus y square. That is equal to ಇದೇನಾಗುತ್ತೆ modulus of separate root of a plus ib divided by modulus of c plus id. Modulus of root of c plus id. Okay, ಇಷ್ಟಿದೆನಾ? Now you just see, you should know, so that is modulus of x to the power n, so that is equal to so modulus of x to the power n ಎರಡು ಸೇಮ್ ಅಂದ್ರೆ ಸೊ ಪವರ್ ಒಳಗಿದ್ದು ಮಾಡ್ಲಸ್ ಹೊರಗಡೆನ ಬರ್ಬೋದು. ಅದೇ ತರ ಇಲ್ಲಿ ಏನ್ ಬರೀಬಹುದು, ಸೊ ನಾವೇನ್ ಬರೀಬಹುದು, ದಿಸ್ ಕ್ಯಾನ್ ಇಟ್ ಆಸ್ ಮಾಡ್ಲಸ್ ಆಫ್, ಓಕೆ, ದಿಸ್ ಕ್ಯಾನ್ ಇಟ್ ಆಸ್ ಮಾಡ್ಲಸ್ ಆಫ್ ಸೊ ರೂಟ್ ಆಫ್ ಮಾಡ್ಲಸ್ ಆಫ್ a plus ab, ಓಕೆ, ಸೊ ಡಿವೈಡೆಡ್ ಬೈ ಮಾಡ್ಲಸ್ ಆಫ್ ರೂಟ್ ಆಫ್ c plus ib ಇದನ್ನು ಬರೀಬಹುದು. ಓಕೆ, ಸೊ ಇದೇನಾಗುತ್ತೆ, ಇದಂಗೆ ಬರ್ಕೊಳ್ಳಿ, ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಇದು ಹಿಂಗೆ ಬರ್ಕೊಳ್ಳಿ. ಓಕೆ, ಇದು ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ ನಮಗೆ, ದಿಸ್ ವಿಲ್ ಬಿಕಮ್ ಒನ್. ನೆಕ್ಸ್ಟ್ ಪೇಜ್ ಅಲ್ಲಿ ಮಾಡೋಣ. ದಿಸ್ ಯು ರೈಟ್ ಆಸ್ ಇಟ್ ಈಸ್, ಇದು ಹೆಂಗೆ ಬರ್ಕೊಳ್ಳಿ. ಸೊ ದಟ್ ಈಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಟ್ ಈಸ್ ರೂಟ್ ಆಫ್ ಏನಿದೆ, ಸೊ ರೂಟ್ ಆಫ್ ನಮಗೆ ಮಾಡ್ಲಸ್ ಆಫ್ ಎ ಪ್ಲಸ್ ಐ ಬಿ. ಸೊ ಮಾಡ್ಲಸ್ ಆಫ್ ಎ ಪ್ಲಸ್ ಐ ಬಿ ಅಂದ್ರೆ ದಟ್ ಈಸ್ ರೂಟ್ ಆಫ್ ಎ ಸ್ಕ್ವೇರ್ ಸಿ ಸ್ಕ್ವೇರ್ ಅರ್ಥ. ಹೋಲ್ ಡಿವೈಡೆಡ್ ಬೈ ಏನಿದೆ, ಹೋಲ್ ಡಿವೈಡೆಡ್ ಬೈ ನಮಗೆ so root of modulus of c plus id. So modulus of root of modulus of c plus id ಅಂದ್ರೆ that is root of c square plus d square. ಇಷ್ಟ ಆಯ್ತಾ? ಓಕೆ, ಸೊ ನಾವು ಏನೇನು ಪ್ರೂವ್ ಮಾಡಬೇಕು ನೋಡಿ, ನಾವೇನು ಪ್ರೂವ್ ಮಾಡಬೇಕು, x square plus y square is equal to
ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಅಂತ ಪ್ರೂವ್ ಮಾಡೋದು. ಓಕೆ, ಅಲ್ಲಿ ಏನಿದೆ, ಸೊ ಈ ಕಡೆ ನಮ್ಗೆ ಏನಿದೆ, ಇಲ್ಲಿ ನಮ್ಗಿದೆ ರೂಟ್ ಆಫ್, ಇಲ್ಲೇನಿದೆ, ಇಲ್ಲೇನಿದೆ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇದೆನಾ, ಬಟ್ ಇಲ್ಲೇನಿದೆ ನಮ್ಗೆ ಇದು ಬರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇದೆ. ಅದಕ್ಕೋಸ್ಕರ ಸ್ಕ್ವೇರ್ ಆನ್ ಬೋತ್ ಸೈಡ್ ಮಾಡಿದ್ರೆ ಏನಾಗುತ್ತೆ, ಸ್ಕ್ವೇರ್ ಆನ್ ಬೋತ್ ಸೈಡ್ ಮಾಡಿದಾಗ ಏನಾಗುತ್ತೆ, ಅವಾಗ ಇಟ್ ವಿಲ್ ಬಿಕಮ್ ವಾಟ್, ಸೊ ಸ್ಕ್ವೇರ್ ರೂಟ್ ಬಿಟ್ ಕ್ಯಾನ್ಸಲ್ ಆಗುತ್ತೆ, ದಟ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು, ಇದನ್ನು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಬಿಡೋದೇ ನಮಗೆ, ಸೊ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಇದನ್ನು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡಿ ರೂಟ್ ಆಫ್ ಸಿ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್. ಇಷ್ಟು ಪ್ರೂವ್ ಮಾಡಿದ್ವಿ ಅಂತ ಹೇಳಿದ್ದು. ಸೊ ಇಷ್ಟು ಪ್ರೂವ್ ಮಾಡಿದ್ವಿ ನಾವು. ಸೊ ಇಷ್ಟು ಸಾಲ್ವ್ ಮಾಡಿದ್ವಿ ನೋಡಿ, ಎಷ್ಟೇ ಸಾಲ್ವ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ, 3 ಮಾರ್ಕ್ಸ್ ಬರುತ್ತೆ. ನಿಮ್ಗೆ ಪ್ರಾಪರ್ಟೀಸ್ ಗೊತ್ತಿರಬೇಕು. ಸೊ ಪ್ರಾಪರ್ಟೀಸ್ ಗೊತ್ತಿದ್ರೆ ನೀವು ಈಸಿಯಾಗಿ ಕ್ವಶನ್ ಸಾಲ್ವ್ ಮಾಡಿ. ಓಕೆ, ಅಂಡರ್ಸ್ಟುಡ್? ಎಸ್ ನೋಡ್ಬೇಕು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಮತ್ತೆ ನೆಕ್ಸ್ಟ್ ಕ್ವಶನ್ ಏನಿದೆ, ಸೊ ನಮಗೆ ಇಫ್ 1 ಪ್ಲಸ್ ಐ ಡಿವೈಡೆಡ್ ಬೈ 1 ಮೈನಸ್ ಐ ಟು ದಿ ಪವರ್ ಎಮ್ ಇಸ್ ಈಕ್ವಲ್ ಟು 1 ಬಂದ್ರೆ ಫೈಂಡ್ ದ ಲೀಸ್ಟ್ ವ್ಯಾಲ್ಯೂ ಆಫ್ 1 ಅಂತ ಕೇಳಿದ್ದಾರೆ. ಓಕೆ, ಸೊ ಲೀಸ್ಟ್ ವ್ಯಾಲ್ಯೂ ಅಂದ್ರೆ ಈ ವ್ಯಾಲ್ಯೂ 1 ಈಕ್ವಲ್ ರೂಟ್ ಅಂದ್ರೆ ಎಂ ವ್ಯಾಲ್ಯೂ ಏನಿರ್ಬೇಕು, ಎಂ ವ್ಯಾಲ್ಯೂ ಅದೇಂದ್ರೆ ಅತ್ಯಂತ ಕಡಿಮೆ, ಕಡಿಮೆ ಎಂ ವ್ಯಾಲ್ಯೂ ಏನಿರ್ಬೋದು ಅಂತ ಹೇಳಿದ್ದಾರೆ. ಓಕೆ, ಸೊ ಇದನ್ನ ಸಾಲ್ವ್ ಮಾಡ್ಕೊಂತ ಹೋಗೋಣ. ಸೊ ಓಕೆ, ಫಸ್ಟ್ ಏನ್ ಮಾಡೋಣ, ಇದ್ರ ಲೆಫ್ಟ್ ಹ್ಯಾಂಡ್ ಸೈಡ್ ವಾಟ್ ಯು ಹ್ಯಾವ್ ದೇರ್ 1 ಪ್ಲಸ್ ಐ ಡಿವೈಡೆಡ್ ಬೈ 1 ಮೈನಸ್ ಐ ಟು ದಿ ಪವರ್ ಎಂ ಇಟ್ ಈಸ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ರೆ. ಓಕೆ, ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ ಸಾಲ್ವ್ ಮಾಡ್ಕೊಂತ ಹೋಗೋಣ. ಇದನ್ನ ಸಾಲ್ವ್ ಮಾಡ್ಕೊಂತ ಲೆಫ್ಟ್ ಹ್ಯಾಂಡ್ ಸೈಡ್ ಇದನ್ನ ಸಾಲ್ವ್ ಮಾಡ್ಕೊಂತಿದ್ರೆ ಏನಾಗುತ್ತೆ, 1 ಪ್ಲಸ್ ಐ ಡಿವೈಡೆಡ್ ಬೈ 1 ಮೈನಸ್ ಐ. ಓಕೆ, ಸೊ ಯಾವತ್ತಿದ್ರೆ ಏನ್ ಮಾಡ್ತಿದ್ವಿ ನಾವು, ಸೊ ಡಿನಾಮಿನೇಟರ್ ಏನ್ ಮಾಡೋದು, ಕಾಂಜುಗೇಟ್ ನಂಬರ್ ಇರ್ಬಾರ್ದು, ಸರಿ ಡಿನಾಮಿನೇಟರ್ ಇರ್ಬಾರ್ದು, ಕಾಂಪ್ಲೆಕ್ಸ್ ನಂಬರ್ ಇರ್ಬಾರ್ದು. ಸೊ ಡಿನಾಮಿನೇಟರ್ ಕಾಂಪ್ಲೆಕ್ಸ್ ನಂಬರ್ ಇರ್ಬಾರ್ದು ಅಂದ್ರೆ ನಾವ್ ಏನ್ ಮಾಡೋಣ, ಸೊ ಇದನ್ನ ಕಾಂಜುಗೇಟ್ ಮಾಡಿ ಮಲ್ಟಿಪ್ಲೈ ಅಂಡ್ ಡಿವೈಡ್ ಮಾಡೋಣ. ಇದನ್ನ ಕಾಂಜುಗೇಟ್ ಮಾಡಿದ್ರೆ ಏನಾಗುತ್ತೆ, 1 ಪ್ಲಸ್ ಐ, ಸೊ ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡಿ ಟು ದಿ ಪವರ್ ಎಂ ಹೆಂಗಿದೆ ಹಂಗೆ ಬರ್ತದೆ. ಸೊ ನಾವು ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿ, ಸೊ 1 into 1 is 1 ಪ್ಲಸ್ ಐ ಇಂಟು 1 is ಐ, ಪ್ಲಸ್ ಅದೇ ತರ 1 into i is ಐ ಇಂಟು ಐ ಏನಾಗುತ್ತೆ, ಸೊ ದಟ್ ಈಸ್ ಐ ಸ್ಕ್ವೇರ್ ಪ್ಲಸ್ ಐ ಸ್ಕ್ವೇರ್. ಓಕೆ, ಸೊ ಡಿವೈಡೆಡ್ ಬೈ ಏನಿದೆ, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ a ಪ್ಲಸ್ ಬಿ ಇಂಟು a ಮೈನಸ್ ಬಿ. a ಪ್ಲಸ್ ಬಿ ಇಂಟು a ಮೈನಸ್ ಬಿ ಫಾರ್ಮ್ ಅಲ್ಲಿ ಇದೆ ಅಂತ ಅಂದಾಗ ಇದೇನಾಗುತ್ತೆ, 1 ಸ್ಕ್ವೇರ್ ಮೈನಸ್ ಐ ಸ್ಕ್ವೇರ್. So to the power n ಹೆಂಗೆ ಬರ್ಕೊಳ್ಳಿ. So now you just see here 1 into is plus 1 plus 1 I plus a ಅಂದ್ರೆ ಏನಾಗುತ್ತೆ, 2i ಆಗುತ್ತೆ. So i square ಅಂದ್ರೆ -1 divided by 1 you write as it is. Okay, so 1 you write as it is minus of i square ಅಂದ್ರೆ ಎಷ್ಟು, so i square is nothing but i square is nothing but that is minus 1. Okay, now you just plus 1 minus 1 is cancel. So what you left with 2i divided by, so minus into minus ಏನಾಗುತ್ತೆ, plus 1 ಆಗುತ್ತೆ, 1 plus 1 ಆಗುತ್ತೆ 2i, so 2 to the power m, so 2i to the, okay, 2i divided by 2 to the power m. So 2 cancel ಮಾಡಿ, 2 cancel ಮಾಡಿದಾಗ ಏನಾಗುತ್ತೆ, i to the power m is equal to ನಮ್ಗೆ ಏನು ಬರುತ್ತೆ, i to the power m is equal to ಇಲ್ಲಿ ಸಾಲ್ವ್ ಮಾಡ್ತೀವಿ ನೋಡಿ, that is equal to i to the power m that is equal to 1. Okay, i to the power m is equal to i to the power n ವ್ಯಾಲ್ಯೂಗೆ m ವ್ಯಾಲ್ಯೂಗೆ ನಮ್ಗೆ 1 ಬರ್ತದೆ. m ವ್ಯಾಲ್ಯೂ ಸೊ ಲೀಸ್ಟ್ ಪಾಸಿಟಿವ್ ಇಂಟಿಗ್ರಲ್ ಅಂದ್ರೆ ಯಾವುದು, 1 ತಗೊಳ್ಳೋಣ, m ವ್ಯಾಲ್ಯೂ 1 ತಗೊಳ್ಳಿ. ಸೊ m ವ್ಯಾಲ್ಯೂ 1 ತಗೊಂಡ್ರೆ ಏನ್ ಬರುತ್ತೆ, i to the power 1 ಬಂದಾಗ ದಟ್ ಈಸ್ i ಬರುತ್ತೆ. ಓಕೆ, ನಮ್ಗೆ ಏನ್ ಮಾಡಬೇಕು, 1 ಬರಬೇಕು. i ವ್ಯಾಲ್ಯೂ 2 ತಗೊಳ್ಳಿ, ಸೊ m ವ್ಯಾಲ್ಯೂ 2 ತಗೊಳ್ಳಿ, m ವ್ಯಾಲ್ಯೂ i ಸ್ಕ್ವೇರ್ ಅಂದ್ರೆ ಏನಾಗುತ್ತೆ, ದಟ್ ಈಸ್ -1 ಬರುತ್ತೆ. ಸೊ ನಮ್ಗೆ ಏನು ಮಾಡಬೇಕು, 1 ಬರಬೇಕು. ಅದೇ ತರ i to the power 3 ತಗೊಳ್ಳಿ, i to the power 3 ಅಂದ್ರೆ -i ಬರುತ್ತೆ. ಸೊ -i ಬರುತ್ತೆ, ನಮ್ಗೆ ಏನ್ ಮಾಡಬೇಕು, 1 ಬರಬೇಕು. i to the power 4 ತಗೊಳ್ಳಿ, so i to the power 4 is equal to 1 ಬರುತ್ತೆ. i to the power 4 ಅಂದ್ರೆ ಏನು, 1. Therefore i to the power 4 is equal to 1. So therefore m value is equal to 1. Okay, least positive, so integral value of m is 1. Okay, so ಇಷ್ಟು ಸಾಲ್ವ್ ಮಾಡಬೇಕು. ಇಷ್ಟು ಸಾಲ್ವ್ ಮಾಡಿದ್ರೆ ಸೊ ನಿಮಗೆ 3 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ಪ್ಲೀಸ್ ರೈಟ್ ಡೌನ್. ಇದು ನೋಡಿ, ಇದು ಈಗ ಕಾಣ್ತಿಲ್ಲ, ದಿಸ್ ಇಸ್ -1. ಓಕೆ, ದಿಸ್ ಇಸ್ -i. ಇದೇನಿದೆ -1, ದಿಸ್ ಇಸ್ -i. ಇಷ್ಟು ಸಾಲ್ವ್ ಮಾಡಿದ್ರೆ 3 ಮಾರ್ಕ್ಸ್, ಜಸ್ಟ್ ಕಾಪಿ ಇಟ್. Okay, so next question ನೋಡಿ, ಏನಿದೆ ನೆಕ್ಸ್ಟ್ ಕ್ವಶನ್. ಸೊ ಫೈಂಡ್ ದಿ ಮಾಡ್ಯುಲಸ್ ಆಫ್ 1 plus i divided by 1 minus i minus of 1 minus i divided by 1 plus i.
ಓಕೆ, ಇದನ್ನ ಸಾಲ್ವ್ ಮಾಡ್ಕೊಂಡು ತಗೋಣ. ಈಗ ಇದನ್ನು ಬಂದಿರೋ ಆನ್ಸರ್ ನಾವೇನ್ ಮಾಡ್ಬೇಕು, ಅದ್ರ ಮತ್ತೆ ಮಾಡ್ಲಸ್ ಕಂಡಿಡ್ಬೇಕು. ಓಕೆ, ಸೊ ಫಸ್ಟ್ ಇದರಿಂದ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ದಟ್ ಈಸ್ 1 ಪ್ಲಸ್ ಐ ಡಿವೈಡೆಡ್ ಬೈ, ಸೊ 1 ಮೈನಸ್ ಐ ಮೈನಸ್ ಆರ್ 1 ಮೈನಸ್ ಐ ಡಿವೈಡೆಡ್ ಬೈ 1 ಪ್ಲಸ್ ಐ. ಓಕೆ, ಇವೆರಡರದ LCM ತಗೊಳ್ಳಿ. LCM ಏನ್ ಬರುತ್ತೆ? LCM ಆಫ್ 1 ಮೈನಸ್ ಐ. ಓಕೆ, LCM ಆಫ್ 1 minus I into 1 plus I ಅಂದ್ರೆ ಏನಾಗುತ್ತೆ? That is 1 minus I into 1 plus I. Okay, so 1 minus I, how much this LCM ಅಂತ ಬರುತ್ತೆ ಅಂದ್ರೆ, so 1 plus I ಇಂದ ಮಲ್ಟಿಪ್ಲೈ ಮಾಡಿದ್ರೆ ಈ LCM. 1 plus I, how much I LCM ಬರುತ್ತೆ? I ಇಂದ ಮಲ್ಟಿಪ್ಲೈ ಮಾಡಿದ್ರೆ ಈ LCM ಬರುತ್ತೆ. So 1 plus I into 1 plus I ಅಂದ್ರೆ ಏನು? That is 1 plus I whole square. 1 plus I whole square. ಇಲ್ಲಿ ಮೈನಸ್ ಬರ್ಕೊಳ್ಳಿ. So 1 minus I into 1 minus ಅಂದ್ರೆ that is 1 minus I. ಓಕೆ, ಸೊ ಇದನ್ನ ಬಿಡಿಸ್ಕೊಂಡ್ ಬರ್ಕೊಳ್ಳಿ. ಏನಾಗುತ್ತೆ? ಇದನ್ನ ಬಿಡಿಸ್ಕೊಂಡ್ ಬರೋದು ಏನಾಗುತ್ತೆ? ದಟ್ ಈಸ್ ಸೊ 1 ಸ್ಕ್ವಯರ್ ಪ್ಲಸ್ ಐ ಸ್ಕ್ವಯರ್, ಸೊ ಪ್ಲಸ್ 2i ಮೈನಸ್ ಆಫ್ 1 ಸ್ಕ್ವಯರ್ ಏನಾಗುತ್ತೆ? 1 ಸ್ಕ್ವಯರ್ 1. ಓಕೆ, ಮೈನಸ್ ಐ ಪ್ಲಸ್ ಐ ಸ್ಕ್ವಯರ್ ಮೈನಸ್ 2 ಡಿವೈಡೆಡ್ ಬೈ ಇದು ಯಾವ ಫಾರ್ಮೆಟ್ ಇದೆ? ಸೊ a minus b into a plus b ಫಾರ್ಮೆಟ್ ಇದೆ. ಸೊ which means this we can write as 1 square minus i square. Okay, now you just see ಇಲ್ಲಿ ನೋಡಿ, ಇದು 1 write as it is, 1 plus i square write as it is, plus 2i write as it is. ಈ ಮೈನಸ್ ಇಂದ ಮಲ್ಟಿಪ್ಲೈ ಮಾಡ್ತಿರಲ್ಲ, ಸೊ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಮೈನಸ್ 1. This will become minus i square, this will become plus 2i divided by ಏನಿದೆ? ಸೊ 1 you write as it is, 1 ಸ್ಕ್ವೇರ್ ಮಾಡಿದ್ರೆ 1 ಬರುತ್ತೆ, ಮೈನಸ್ i ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ? ಓಕೆ, 1 ಸ್ಕ್ವೇರ್ ಮಾಡಿದ್ರೆ 1 ಬರುತ್ತೆ. ಓಕೆ, ಮೈನಸ್ ಯು ರೈಟ್ i ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ? ದಟ್ ಈಸ್ ಮೈನಸ್. ಓಕೆ, ಮೈನಸ್ 1 ಬರುತ್ತೆ, ಮೈನಸ್. ಓಕೆ, ನಾವು ಯು ಜಸ್ಟ್ ಇಲ್ಲೇನಿದೆ? ಇಲ್ಲಿ ಪ್ಲಸ್ 1 ಇದೆ, ಇಲ್ಲಿ ಮೈನಸ್ 1 ಇದೆ, ಕ್ಯಾನ್ಸಲ್ ಮಾಡಿದ್ದೇವೆ. ಸೊ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಮಾಡಿ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್. ಓಕೆ, ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್. ಇಲ್ಲಿ ಪ್ಲಸ್ ಐ ಸ್ಕ್ವೇರ್ ಮೈನಸ್ ಐ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿ ಉಳಿಯೋದೇನು ಉಳಿಯುತ್ತೆ ನೋಡಿ. ಈಗ ಉಳಿಯೋದೇನು ಇರುತ್ತೆ ನಮಗೆ? ಸೊ 2i ಪ್ಲಸ್ 2i ಏನಾಗುತ್ತೆ? ದಟ್ ಈಸ್ 4i ಬರುತ್ತೆ. ಸೊ 4i ಡಿವೈಡೆಡ್ ಬೈ, ಸೊ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ 1 ಆಗುತ್ತೆ. ಓಕೆ, 1 ಪ್ಲಸ್ 1 ಅಂದ್ರೆ ಸೊ ದಟ್ ಈಸ್ 2 ಆಗುತ್ತೆ. 2 1 2 2. ಸೊ ನಮ್ಗೆ ಏನ್ ಬಂತು? 2i. ಓಕೆ, 2i ಏನ್ ಕಂಡಿದೆ ಅಂತ ಹೇಳಿದ್ರೆ, ಓಕೆ 2i ದವ್ರು ಏನ್ ಕಂಡಿದೆ ಅಂದ್ರೆ ಮಾಡ್ಯುಲಸ್ ಕಂಡಿದೆ. ಸೊ ಮಾಡ್ಯುಲಸ್ ಕಂಡಿದೆ ಗೊತ್ತಿಲ್ಲ. ಸೊ ದಟ್ ಈಸ್ ಮಾಡ್ಯುಲಸ್ ಇಸ್ ಈಕ್ವಲ್ ಟು x ಪ್ಲಸ್ iy ಇಸ್ ಈಕ್ವಲ್ ಟು, ಇದರ ಮಾಡ್ಯುಲಸ್ ಹೆಂಗ್ ಬಿಡ್ತೀರಾ? ಸೊ ಮಾಡ್ಯುಲಸ್ ಆಫ್ x ಪ್ಲಸ್ y ಇಸ್ ಈಕ್ವಲ್ ಟು x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್. ಇದು ಗೊತ್ತಿರಬೇಕು, ಇಷ್ಟು ಗೊತ್ತಿರಬೇಕು. ಇದರಿಂದ ಸೊ ನಾವೇನ್ ಮಾಡೋಣ? ಇಲ್ಲಿ ಏನಿದೆ? 2i ಇದೆ. ಸೊ 2i ಮಾಡ್ಯುಲಸ್ ಅಂತ ಹೇಳ್ತಾರೆ. ಸೊ ಮಾಡ್ಯುಲಸ್ ಆಫ್ 2i ದಟ್ ಈಸ್ ಈಕ್ವಲ್ ಟು, ಸೊ ರೂಟ್ ಆಫ್ 0 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್. 0 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಅಂದ್ರೆ ಓಕೆ ಏನಾಗಿದೆ? ರೂಟ್ ಆಫ್, ಸೊ 2 ಸ್ಕ್ವೇರ್ ಅಂದ್ರೆ ಎಷ್ಟು? 4. ಸೊ ರೂಟ್ 4 ಅಲ್ಲಿ ಎಷ್ಟಾಗುತ್ತೆ? ದಟ್ ಈಸ್ 2. ಇದರ ಮಾಡ್ಯುಲಸ್ ಆಫ್ ಏನಿರುತ್ತೆ? ಸೊ ದಟ್ ಈಸ್ ಮಾಡ್ಯುಲಸ್ ಆಫ್ this is 1 plus I divided by 1 minus I minus 1 minus I divided by 1 plus I is equal to 2. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 4 ಮಾರ್ಕ್ಸ್ ಬರುತ್ತೆ ನೋಡಿ. ಇದನ್ನು ನೋಡ್ಕೊಂಡು ಓಕೆ, ಸೊ ಇದು ಲಾಸ್ಟ್ ಕ್ವಶನ್ ನೋಡಿ. ಇದನ್ನು ಮಾಡ್ಯುಲಸ್ ರಿಲೇಟೆಡ್ ಕ್ವಶನ್. ಓಕೆ, ಸೊ ನಾವೇನ್ ಮಾಡೋಣ ಅಂದ್ರೆ Z1 Z2 ಕೊಟ್ಟಿದ್ರೆ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ಡೈರೆಕ್ಟ್. ಓಕೆ, ಅದರಲ್ಲಿ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ಮಾಡ್ಯುಲಸ್ ಕಂಡುಹಿಡಿ ಅಂತ ಹೇಳಿ ಮಾಡ್ಯುಲಸ್. ಸೊ ದಟ್ ಈಸ್ Z1 Z2 ದಟ್ ಈಸ್ ಈಕ್ವಲ್ ಟು Z1 ಪ್ಲಸ್ Z2 ಪ್ಲಸ್ 1 ಡಿವೈಡೆಡ್ ಬೈ, ಸೊ Z1 ಮೈನಸ್ Z2 ಪ್ಲಸ್ 1. ಇದು ಸಪ್ರೇಟ್ ಆಗಿ ಅಪ್ಲೈ ಮಾಡಬಹುದಾ ಮಾಡ್ಯುಲಸ್? ಓಕೆ, ಸೊ ಏನು ಸಪ್ರೇಟ್ ಆಗಿ ಅಪ್ಲೈ ಮಾಡಬಹುದು? ಇಲ್ಲಿ ಸಪ್ರೇಟ್ ಆಗಿ ಮಾಡ್ಯುಲಸ್ ಅಪ್ಲೈ ಮಾಡಿದ್ರೆ Z1 ಎಷ್ಟು ಕೊಟ್ಟಿದ್ರೆ? Z1 is 2 minus I. ಓಕೆ, ಪ್ಲಸ್ Z2 ಇಲ್ಲಿ ಕೊಟ್ಟಿದ್ರೆ 1 minus 1 plus I plus 1 right as it is divided by modulus of divided by Z1 ಏನು ಕೊಟ್ಟಿದ್ರೆ? that is 2 minus I minus of Z2 ಏನು ಕೊಟ್ಟಿದ್ರೆ? that is minus of 1 plus I. ಓಕೆ, ಪ್ಲಸ್ 1 ಇದ್ರ ಮಾಡ್ಯುಲಸ್ ಮತ್ತೆ ಬರ್ಕೊಳ್ಳಿ. ಫರ್ದರ್ ಸಿಂಪ್ಲಿಫೈ ಮಾಡೋದಾದ್ರೆ ಪ್ಲಸ್ ಐ ಮೈನಸ್ ಐ ಕ್ಯಾನ್ಸಲ್ ಆಗ್ಬಿಡುತ್ತಾ? ಸೊ ಪ್ಲಸ್ ಐ ಮೈನಸ್ ಐ ಕ್ಯಾನ್ಸಲ್ ಆಗುತ್ತೆ. ಸೊ 2 ಪ್ಲಸ್ 1 ಪ್ಲಸ್ 1 ಏನಾಗುತ್ತೆ? ದಟ್ ಈಸ್ 4. ದಟ್ ಈಸ್ ಮಾಡ್ಯುಲಸ್ ಆಫ್ 4 ಡಿವೈಡೆಡ್ ಬೈ ಇಲ್ಲಿ ಏನಾಗುತ್ತೆ? ನಾವು ಇಲ್ಲಿ ಸಿ
ಇದನ್ನ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮಾಡ್ಯುಲಸ್ ಆಫ್ 2 ಯು ರೈಟ್ ಆಸ್ ಇಟ್ ಈಸ್ ಮೈನಸ್ ಐ ಯು ರೈಟ್ ಆಸ್ ಇಟ್ ಈಸ್ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ -1 ಮೈನಸ್ ಐ ಆಗುತ್ತೆ ಓಕೆ ಡಿವೈಡೆಡ್ ಬೈ ಪ್ಲಸ್ 1 because it's modulus 4 you write as it is modulus 4 divided by ನಮಗೆ ಏನು ಬರುತ್ತೆ modulus 4 ಬಂದಾಗ ಇಲ್ಲಿ so this is become what to okay so 2 minus 1 ಅಂದ್ರೆ 1 ಆಗುತ್ತೆ 1 plus 1 ಅಂದ್ರೆ ಎಷ್ಟಾಗುತ್ತೆ 2 ಆಗುತ್ತೆ that is modulus of 2 minus of I minus I minus ಏನಾಗುತ್ತೆ that is -2 ಇಷ್ಟ ಆಯ್ತಾ ಇಷ್ಟು ಇದ್ರದ್ದು ಏನು ಮಾಡಬೇಕು ಮಾಡ್ಯುಲಸ್ ಮಾಡಬೇಕು ಇದ್ರದ್ದು ಮಾಡ್ಯುಲಸ್ ಹೆಂಗೆ ಕಂಡಿದ್ರಾ ಸೊ ಮಾಡ್ಯುಲಸ್ ಆಫ್ 4 ಅಂದ್ರೆ ಏನು ಬರುತ್ತೆ ಮಾಡ್ಯುಲಸ್ ಆಫ್ 4 ಅದೇನು ಇಲ್ಲಿ 4 so divided by ಏನಾಗುತ್ತೆ ಮಾಡ್ಯುಲಸ್ ಆಫ್ so ಮಾಡ್ಯುಲಸ್ ಆಫ್ ನಮ್ಗೆ ಏನು ಬರುತ್ತೆ ಮಾಡ್ಯುಲಸ್ ಆಫ್ 2 minus 2y ಏನು ಬರುತ್ತೆ that is root of 2 square minus of 2 sorry plus of -2 whole square okay ಮಾಡ್ಯುಲಸ್ ಆಫ್ ಇದೇನು ಬರುತ್ತೆ 2 minus 2y ಅಂದ್ರೆ ಏನು ಬರುತ್ತೆ so root of 2 square plus -2 whole square 4 you write as it is divided by root of 2 square ಅಂದ್ರೆ ಏನು ಬರುತ್ತೆ 4 ಆಗುತ್ತೆ plus 2 square ಏನಾಗುತ್ತೆ ಮತ್ತೆ that is 4 ಆಗುತ್ತೆ okay so now ಇದೇನು ಏನು ಬರಬಹುದು 2 4 plus that is 4 plus that is root 8 so root 8 ನ ಏನು ಬರುತ್ತೆ that is 4 divided by 2 root 2 ಬರಬಹುದು okay why because root 8 ನ ಏನು ಬರುತ್ತೆ root 8 can trace 4 into 2 that is trace 4 root 4 ಅಂದ್ರೆ ಎಷ್ಟು ಬರುತ್ತೆ root 4 ಅಂದ್ರೆ 2 okay root from the 2 root 2 right as ಎಷ್ಟು ಅಂತ no how much that 2 1 that 2 2 so what is left 2 divided by root 2 2 divided by root 2 ಅಂತ ಅಂದಾಗ ನಾವು ಈ ಡಿನಾಮಿನೇಟರ್ ಅಲ್ಲಿ ಇರಷ್ಟು ನಂಬರ್ ಇರಬಹುದು ಅದಕ್ಕೋಸ್ಕರ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ ರೂಟ್ 2 ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ ರೂಟ್ 2 ಓಕೆ ನಾವು ಇದೇನಾಗುತ್ತೆ 2 ಮಲ್ಟಿಪ್ಲೈ ಮಾಡಿ ದಿಸ್ ವಿಲ್ ಬಿಕಮ್ 2 root 2 divided by 2 ಕ್ಯಾನ್ಸಲ್ ನಮಗೆ ಏನು ಬರುತ್ತೆ ದಿಸ್ ಇಸ್ ವಾಟ್ ದಿ ಫೈನಲ್ ಆನ್ಸರ್ ಇದರ ಫೈನಲ್ ಆನ್ಸರ್ ಎಷ್ಟು ಬರುತ್ತೆ ದಟ್ ಈಸ್ ರೂಟ್ 2 ಬರುತ್ತೆ ಎಷ್ಟು ಸಾಲ್ವ್ ಮಾಡಿದ್ರೆ ಮಾರ್ಕ್ಸ್ ನೋಡಿ ಓಕೆ ಸೊ ಈಸಿ ಇರ್ತವೆ ಕ್ವಶನ್ಸ್ ನೀವು ಕೇರ್ಫುಲ್ ಆಗಿ ಸಾಲ್ವ್ ಮಾಡಬೇಕು ಫಸ್ಟ್ ಬರ್ಕೊಳ್ಳಿ ಸೊ ನೀಟಾಗಿ ಬರ್ಕೊಳ್ಳಿ ಆಲ್ಮೋಸ್ಟ್ ಓಕೆ ಸೊ ವಿಡಿಯೋ ಪಾಸ್ ಮಾಡಿ ಬೇಕಾದ್ರೆ ಬರ್ಕೊಳ್ಳಿ ಆಲ್ಮೋಸ್ಟ್ ಇವೇ ಕ್ವಶನ್ಸ್ ಬರೋದು ನಾನು ಎಲ್ಲಾ ಕ್ವಶನ್ಸ್ ನೋಡ್ಕೊಂಡು ಪ್ರೀವಿಯಸ್ ಇಯರ್ಸ್ ಮತ್ತೆ ಮಾಡಲ್ ಕ್ವಶನ್ ಪೇಪರ್ಸ್ ಮತ್ತೆ ಮಿಸ್ಲಿನಿಯಸ್ ಎಲ್ಲಾ ಕ್ವಶನ್ಸ್ ನೋಡ್ಕೊಂಡು ನಾನು ಮಾಡಿಸಿದೀನಿ ಸೊ ಇಷ್ಟು ಕ್ವಶನ್ ಸಾಲ್ವ್ ಮಾಡಿದ್ರೆ ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ ಸೊ ಎಲ್ಲಾ ಕ್ವಶನ್ ಸಾಲ್ವ್ ಮಾಡ್ತೀರಾ ಅಂತ ಅರ್ಥ ಓಕೆ ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ನೀವು ಎಷ್ಟು ಕ್ವಶನ್ ಸಾಲ್ವ್ ಮಾಡಿದೀನಿ ಅವೆಲ್ಲ ಕ್ವಶನ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ತೀನಿ ಅಂದ್ರೆ ಯಾವ್ದಾರ ಕ್ವಶನ್ ಕೊಟ್ರೆ ನೀವು ಸಾಲ್ವ್ ಮಾಡ್ತೀರಾ ಅಂತ ಅರ್ಥ ಅಂದ್ರೆ ಮೀನಿಂಗ್ ಏನು ಕಾಂಜುಗೇಟ್ ಗೊತ್ತಿರಬೇಕು ಮಾಡ್ಯುಲಸ್ ಗೊತ್ತಿರಬೇಕು ಓಕೆ ಇನ್ನು ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಕೇಳ್ತಾರೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ 2 ಮಾರ್ಕ್ಸ್ ಅಲ್ಲಿ ಕಲಿಯೋಣ ಅಂತೆ ಓಕೆ ಎಷ್ಟಕ್ಕೆ ಸಾಕು ಇವತ್ತು ಓಕೆ ಥ್ಯಾಂಕ್ ಯು